ಸ್ನೇಹಿತರೆ, ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ವೀರಪ್ಪನ ಅಂದರೆ ವೀರಪ್ಪನ ಮಗಳು ಮತ್ತು ವೀರಪ್ಪನ ಹೆಂಡತಿ ಮುತ್ತುಲಕ್ಷ್ಮಿ ಅವರು ಅವಾಗವಾಗ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ಬಿಟ್ಟು ಹೋಗ್ತಾರೆ. ವಿಜಯಲಕ್ಷ್ಮಿ ವೀರಪ್ಪನವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ಅವರು ಈ ಒಂದು ಇದನ್ನು ಶೇರ್ ಮಾಡಿದ್ದಾರೆ. ನೋಡಿರಿ, ಇದೆ ಪೆರುಮಾಳ್ ದೇವಸ್ಥಾನ ಸ್ನೇಹಿತರೆ. ಇದು ಈಗ ಕ್ಲಿಯರಾಗಿ ಕಾಣುತ್ತೆ ನೋಡಿ, ಪೆರುಮಾಳ್ ದೇವಸ್ಥಾನ. ಸ್ವಲ್ಪ ಪಾಳು ಬಿದ್ದಂಗೆ ಇದೆ ಈ ದೇವಸ್ಥಾನ. ಹೆಚ್ಚಾಗಿ ಇಲ್ಲಿ ಕಾಡಿನ ಮಧ್ಯೆ ಇರೋದ್ರಿಂದ ಯಾರೂ ಅಷ್ಟಾಗಿ ಬರೋದಿಲ್ಲ. ಏನು ಅವ್ರ ಫ್ಯಾಮಿಲಿ ಇದ್ದಾರೆ, ಅವ್ರು ಮಾತ್ರ ಬಂದು ಇಲ್ಲಿ ವರ್ಷಕ್ಕೋ 6 ತಿಂಗಳಿಗೋ ಒಂದು ಸತಿ ಬಂದ್ಬಿಟ್ಟು ಪೂಜೆಯನ್ನು ಸಲ್ಲಿಸ್ಬಿಟ್ಟು ಹೋಗ್ತಾರೆ. ಇದು ಪೆರುಮಾಳ್ ದೇವಸ್ಥಾನ ಸ್ನೇಹಿತರೆ. ಈ ಪೆರುಮಾಳ್ ದೇವಸ್ಥಾನದ ಪಕ್ಕದಲ್ಲಿ ಇಲ್ಲಿ ಏನಿದೆ, ಇದು ಪೆರುಮಾಳ್ ದೇವಸ್ಥಾನದ ಹಿಂಭಾಗ, ವೀರಪ್ಪನ ಕಟ್ಟಿಸಿದಂಥ ದೇವಸ್ಥಾನದ ಹಿಂಭಾಗ. ಇಲ್ಲಿ ಬಂದರೆ ಸ್ವಲ್ಪ ಹಿಂಭಾಗದಲ್ಲಿ ಹೋಗ್ತಾ ಇದ್ದೀನಿ, ಪೆರುಮಾಳ್ ದೇವಸ್ಥಾನದ ಹಿಂಭಾಗದಲ್ಲಿ. ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ, ವೀರಪ್ಪನ ಹಳೆ ಕಾಲದ ಒಂದು ಮನೆ ಇದ್ದಿದ್ದಂತಹ ಜಾಗ ಇಲ್ಲಿತ್ತು. ಕಲ್ಲಿನ ಅವಶೇಷಗಳು ಇದ್ದಾವೆ.